A resistor of 100 ohm, a pure inductance coil of L is equals to 0.5 Henry, and capacitor are in series in a circuit containing AC source of 200 volt 50 hertz. ಏನಂತೆ ಇಲ್ಲೇ ಒಂದು ರೆಸಿಸ್ಟರ್ ಅದ, ಅದರ ರೆಸಿಸ್ಟೆನ್ಸ್ ಎಷ್ಟಂತೆ 100 ಓಮ್. ಇಂಡಕ್ಟರ್ ಅದ, ಅದರ ಇಂಡಕ್ಟೆನ್ಸು 0.5 ಹೆನ್ರಿ. ಮತ್ತೊಂದು ಕೆಪಾಸಿಟರ್. ಇವುಗಳನ್ನು ಸಿರೀಸಲ್ಲಿ ಕನೆಕ್ಟ್ ಮಾಡಲಾಗಿದೆ. ಅಕ್ರಾಸ್ ವಾಟ್ ಎ ಸೋರ್ಸ್, ಆ ಸೋರ್ಸ್ನ ವೋಲ್ಟೇಜು VRMS ಎಷ್ಟದ 200 ವೋಲ್ಟ್ ಮತ್ತು ಫ್ರೀಕ್ವೆನ್ಸಿ ಎಷ್ಟದ 50 ಹರ್ಟ್ಸ್ ಆಗಿದೆ. ಮುಂದೆ ಇನ್ ದ ಸರ್ಕ್ಯೂಟ್ ಕರೆಂಟ್ ಈಸ್ ಅಹೆಡ್ ಆಫ್ ದ ವೋಲ್ಟೇಜ್ ಬೈ 30 ಡಿಗ್ರಿ. ಓಕೆ, ಈ ಸರ್ಕ್ಯೂಟಲ್ಲಿ, ಈ LCR ಸರ್ಕ್ಯೂಟಲ್ಲಿ ಕರೆಂಟ್ ಅಹೆಡ್ ಅದ, ಅಂದರೆ ಕರೆಂಟ್ ಮುಂದದ, ವೋಲ್ಟೇಜ್ VRMS ಹಿಂದದಂತೆ. ಬೈ ವಾಟ್ ಆ್ಯಂಗಲ್? ಬೈ ಆ್ಯಂಗಲ್ 30 ಡಿಗ್ರಿ. ಓಕೆ, ಇದು ಯಾವಾಗಿರುತ್ತೆ? ಕರೆಂಟ್ ಯಾವಾಗ ಅಹೆಡ್ ಇರುತ್ತೆ ಅಂದರೆ ಯಾವಾಗ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಮೋರ್ ದ್ಯಾನ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರುತ್ತೋ ಅವಾಗ ಕರೆಂಟ್ ಏನಾಗಿರುತ್ತೆ? ಅಹೆಡ್ ಆಗಿರುತ್ತೆ ಅಥವಾ ಲೀಡ್ಸ್ ಇರುತ್ತೆ ಬೈ ವೋಲ್ಟೇಜ್. ಓಕೆ, ಆ್ಯಂಡ್ ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪ್ಯಾಸಿಟನ್ಸ್. ಈ ಸರ್ಕ್ಯೂಟ್ನ ಕೆಪ್ಯಾಸಿಟರ್ನ ಕೆಪ್ಯಾಸಿಟನ್ಸ್ ವ್ಯಾಲ್ಯೂ C is equals to question mark. This is the question. ಓಕೆ, ಏನು ಮಾಡಬೇಕ್ರಿ ಈಗ? ಫಸ್ಟ್ ರೈಟ್ ದ ಗಿವನ್ ಥಿಂಗ್ಸ್. ರೆಸಿಸ್ಟರ್ದ ರೆಸಿಸ್ಟೆನ್ಸ್ ಕೊಡಲಾಗಿದೆ, R is equals to 100 ಓಮ್. ವೋಲ್ಟೇಜ್ VRMS is equal to 200 ವೋಲ್ಟ್. ಫ್ರೀಕ್ವೆನ್ಸಿ ಅದ 50 ಹರ್ಟ್ಸ್. ಇಂಡಕ್ಟರ್ದ ಇಂಡಕ್ಟೆನ್ಸ್ 0.5 ಹೆನ್ರಿ. ಆ್ಯಂಡ್ C ಕೆಪ್ಯಾಸಿಟನ್ಸ್ ಯು ನೀಡ್ ಟು ಫೈಂಡ್. C is equal to question mark. ಮತ್ತೇನು ಕೊಡಲಾಗಿದೆ? ಕರೆಂಟ್ ಅಹೆಡ್ ಅಂತೆ. ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂದರೆ ಹೇಳಿದ್ದೆ ನಾನು, ಇಂಡಕ್ಟಿವ್ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಏನಾಗಿರುತ್ತೆ? ಗ್ರೇಟರ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿರುತ್ತೆ. ದಟ್ ಇಸ್ XC ಈಸ್ ಗ್ರೇಟರ್ ದೆನ್ XL. ಯಾವಾಗಿದು? ಯಾವಾಗ ಕರೆಂಟ್ ಲೀಡ್ ದ ವೋಲ್ಟೇಜ್ ಇರುತ್ತೋ. ಆ್ಯಂಡ್ ಬೈ ವಾಟ್ ಆ್ಯಂಗಲ್? ಬೈ 30 ಡಿಗ್ರಿ. ಆ್ಯಂಡ್ ಹಿಯರ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಸಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸಿಯನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನೋಡಿರಿ, ನೀವು X ಸಬ್ಸ್ಕ್ರಿಪ್ಟ್ C ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2 ಪೈ F ಇಂಟು C. ಈ ಫಾರ್ಮುಲಾ ಉಪಯೋಗಿಸ್ಬೋದು. ಓಕೆ, ಆ್ಯಂಡ್ ಫಸ್ಟ್ ಯು ನೀಡ್ ಟು ಫೈಂಡ್ ದಿಸ್ XC ರಿಯಾಕ್ಟನ್ಸನ್ನು ಕಂಡುಹಿಡಿಬೇಕು. ದೆನ್ ಯು ವಿಲ್ ಗೆಟ್ ದಟ್ C ವ್ಯಾಲ್ಯೂ. ಇದನ್ನು ನೀವು C ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2 ಪೈ F ಇಂಟು X ಸಬ್ಸ್ಕ್ರಿಪ್ಟ್ C ಅಂತ ಬರೆದು. ಆದರೆ ಫಸ್ಟ್ ಹೌ ಟು ಫೈಂಡ್ ದಿಸ್ XC ಹೇಗೆ ಕಂಡುಹಿಡಿಬೇಕು? ಓಕೆ, ಅದಕ್ಕೆ ನಿಮ್ಮ ಹತ್ರ ಫಾರ್ಮುಲಾ ಏನದ? tan of phi is equals to tan of phi is equal to XC minus XL divided by R. ಓಕೆ, R given, tan of phi ಅಂದರೆ phi ಆ್ಯಂಗಲ್ ಕೂಡ ಕೊಡಲಾಗಿದೆ, ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಕೊಡಲಾಗಿದೆ. XL ಮೊದಲು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. XL ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ಬೈ ಯೂಸಿಂಗ್ ದ ಫಾರ್ಮುಲಾ ದಟ್ ಇಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ XL is equal to 2 pi F into L. ಇಲ್ಲಿ F ಗೊತ್ತು, L ಕೂಡ ಗೊತ್ತು, ಆ್ಯಂಡ್ ಯೂಸಿಂಗ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ XL, ದಟ್ ಇಸ್ ಇಂಡಕ್ಟಿವ್ ರಿಯಾಕ್ಟನ್ಸ್. ಓಕೆ, ಇಲ್ಲಿ 2 ಇದ್ದಲ್ಲಿ 2 ಬರ್ದಿರಿ, ಪೈ ಇದ್ದಲ್ಲಿ 3.14, F ಅಂದರೆ ಫ್ರೀಕ್ವೆನ್ಸಿ ಕೊಡಲಾಗಿದೆ 50, ಆ್ಯಂಡ್ ಇಂಡಕ್ಟರ್ದು ಇಂಡಕ್ಟೆನ್ಸ್ ಎಷ್ಟು? 0.5 ಹೆನ್ರಿ. ಓಕೆ, ಮಲ್ಟಿಪ್ಲೈ ಮಾಡಿರಿ. ಆನ್ ಮಲ್ಟಿಪ್ಲಿಕೇಶನ್ ಯು ವಿಲ್ ಗೆಟ್ 157 ಓಮ್. ದಟ್ ಈಸ್ ದ ರಿಯಾಕ್ಟನ್ಸ್. ಯಾವ ರಿಯಾಕ್ಟನ್ಸ್ ಇದು? ಇಂಡಕ್ಟಿವ್ ರಿಯಾಕ್ಟನ್ಸ್. ಓಕೆ, ಆ್ಯಂಡ್ ಆ ಇಂಡಕ್ಟಿವ್ ರಿಯಾಕ್ಟನ್ಸ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. R ಗೊತ್ತು, R ವ್ಯಾಲ್ಯೂ ಎಷ್ಟದ? R ವ್ಯಾಲ್ಯೂ 100 ಓಮ್ ಅದ, ದಟ್ ಇಸ್ ಗಿವನ್. 5 ವ್ಯಾಲ್ಯೂ ಕೂಡ ಗೊತ್ತು. ನಾವು ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡಿದ್ದು ನಾವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿರಿ ಕರೆಕ್ಟ್ ಅದನ್ನೋ ಇಲ್ಲೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಹಿಯರ್ ಸಬ್ಸ್ಟಿಟ್ಯೂಟ್ 5, ದಟ್ ಇಸ್ 30 ಡಿಗ್ರಿ, ಆ್ಯಂಡ್ XL ಜಸ್ಟ್ ವಿ ಕ್ಯಾಲ್ಕುಲೇಟೆಡ್, ದಟ್ ಇಸ್ 157, ಆ್ಯಂಡ್ R ಈಸ್ 100 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಓಕೆ, ಇದನ್ನೇ ಹೇಗೆ ಕೊಡಿ? ಟ್ಯಾನ್ ಆಫ್ 30 ಡಿಗ್ರಿ. ಟ್ಯಾನ್ ಆಫ್ 30 ಡಿಗ್ರಿ ಅದನ್ನು ಇಲ್ಲಿ ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ನೋಡ್ಕೋರಿ. 30 ಡಿಗ್ರಿ ಡಿಗ್ರಿ ಅದ, ಇಲ್ಲೇ 30 ಇಲ್ಲದ. ಎಸ್, ಹಿಯರ್ ಇಟ್ ಈಸ್. ದಿಸ್ ಈಸ್ ನ್ಯಾಚುರಲ್ ಟ್ಯಾಂಜೆಂಟ್. ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ಎಲ್ಲಿ ನೋಡ್ತಾ ಇದ್ದೀರಿ? 30 ಡಿಗ್ರಿ ವ್ಯಾಲ್ಯೂ ಏನದ? 0.5774. ಓಕೆ, ಆ್ಯಂಡ್ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಟ್ಯಾನ್ ಆಫ್ 30 ಡಿಗ್ರಿ ಇದ್ದಲ್ಲೇ 0.5774. XC ಆ್ಯಸ್ ಇಟ್ ಈಸ್ ಬರೆದ್ರಿ, 157 ಆ್ಯಸ್ ಇಟ್ ಈಸ್, 100 ಆ್ಯಸ್ ಇಟ್ ಈಸ್ ಬರೆದ್ವಿ ನಾವಿಲ್ಲೇ. ಓಕೆ, ಇದನ್ನು 100ಅನ್ನು ಇಲ್ಲಿ ತೊಗೊಳ್ತೀನಿ, ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಆ್ಯಂಡ್ ಹಿಯರ್
ಎಕ್ಸ್ ಸಿ ಇಸ್ ಈಕ್ವಲ್ ಟು ಬರೀಬೇಕು. ದಿಸ್ ಇಸ್ -157 ಈ ಸೈಡ್ ತೊಗೊರಿ +157 ಆಯಿತು. ಇದು 0.5774 ಇಂಟು 100 ಬಿಕಮ್ಸ್ 57.4 ಆಗುತ್ತೆ. ಇದು -157 ಇಲ್ಲಿ ಬಂದರೆ ಪ್ಲಸ್ ಆಯಿತು. ಓಕೆ, ಆ್ಯಂಡ್ ಎರಡು ಆ್ಯಡ್ ಮಾಡಿರಿ, ಯು ವಿಲ್ ಗೆಟ್ ಎಕ್ಸ್ ಸಿ ಇಸ್ ಈಕ್ವಲ್ ಟು 214.74 ಓಮ್. ದಟ್ ಇಸ್ ದ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್. ಓಕೆ, ಒಂದ್ಸಲ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕು ಕ್ಯಾಲ್ಕುಲೇಟರ್ಲೆ. ಓಕೆ, ನೆಕ್ಸ್ಟು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಎಕ್ಸ್ ಸಿ ಇಸ್ ಈಕ್ವಲ್ ಟು, ವಿ ನೋ ದ ಫಾರ್ಮುಲಾ 1/2πf ಇಂಟು ಸಿ. ಓಕೆ, ನಮಗೆ ಬೇಕಾಗಿರೋದೇನು ಸಿ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಸಿ 214.74 ಟು ಆ್ಯಸ್ ಇಟ್ ಈಸ್ ಬರ್ದ್ರಿ. ಪೈ ವ್ಯಾಲ್ಯೂ 3.14, ಫ್ರೀಕ್ವೆನ್ಸಿ ಎಫ್ ಎಷ್ಟದ 50 ಅದ. ಓಕೆ, ಸಿ ಗೊತ್ತಿಲ್ಲ, ಅದನ್ನೇ ಮಾಡ್ಬೇಕು ನಾವೀಗ. ಓಕೆ, ಆ್ಯಂಡ್ ಇದನ್ನೇ ಹೇಗೆ ಈ ಸಿಯನ್ನು ಇಲ್ಲಿ ತೊಗೋರಿ, ಈ 214.74ನ ಇಲ್ಲಿ ತೊಗೋರಿ, ಆ್ಯಂಡ್ ಮಲ್ಟಿಪ್ಲೈ ಮಾಡಿರಿ. ಡಿನಾಮಿನೇಟರ್ಲಿರುವಂಥದ್ದು 2 ಇಂಟು 3.14 ಇಂಟು 50 ಇಂಟು 20 214.74 ಆನ್ ಮಲ್ಟಿಪ್ಲಿಕೇಶನ್ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಬೇಕು, ಅಂದರೆ ಗೊತ್ತಾಗುತ್ತೆ ನಿಮಗೆ. ಯು ವಿಲ್ ಗೆಟ್ 67428.4 ಆ್ಯಂಡ್ 1 ಡಿವೈಡೆಡ್ ಬೈ ಏನು 67428.4 ಮಾಡಿರಿ, ಯು ವಿಲ್ ಗೆಟ್ ಹೌ ಮಚ್, ದಟ್ ಈಸ್ 0.00000148 ಸಮಥಿಂಗ್ ಯು ವಿಲ್ ಗೆಟ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ಈ ಪಾಯಿಂಟನ್ನು ಶಿಫ್ಟ್ ಮಾಡ್ತೀನಿ ಟುವರ್ಡ್ಸ್ ರೈಟ್. 1 2 3 4 5 6 ಪ್ಲೇಸಸ್ ಶಿಫ್ಟ್ ಮಾಡ್ತೀನಿ. ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಎಷ್ಟು 14.8 ಇಂಟು 10⁻⁻6 ಅಂತ ಬರೀಬೋದು. ಓಕೆ, ದಟ್ ಇಸ್ ಸಿ ಇಸ್ ಈಕ್ವಲ್ ಟು, ಆರ್ ಯು ಕ್ಯಾನ್ ರೈಟ್ ದ 10⁻6 ಅಂದರೆ ಏನರ್ಥ, 10⁻6 ಅಂದರೆ ದಟ್ ಇಸ್ ಮೈಕ್ರೋ. ಓಕೆ, ಹಾಗಾಗಿ ಇದನ್ನು ಮೈಕ್ರೋ 14.8 ಮೈಕ್ರೋಫೆರೆಡ್. ದ ಕೆಪ್ಯಾಸಿಟನ್ಸ್ ಎಷ್ಟದ ಇಲ್ಲೇ, ಆ ಕೆಪ್ಯಾಸಿಟರ್ನ ಕೆಪ್ಯಾಸಿಟನ್ಸ್ ಎಷ್ಟು, ದಟ್ ಈಸ್ ವಿಚ್ ಈಸ್ 14.8 ಮೈಕ್ರೋಫೆರೆಡ್ ಅದ. ಹಿಯರ್ ಏನು ಕೇಳಿದ್ರು ಅವರು, ಕೇಳಿದಂಥ ಕ್ವಶನ್ ಇತ್ತು, ಈ 3 ರೆಸಿಸ್ಟರ್ ಅದ ಮತ್ತು ಇಂಡಕ್ಟರ್ ಅದ, ಒಂದು ಕೆಪ್ಯಾಸಿಟರ್ ಕನೆಕ್ಟ್ ಮಾಡಿರಿ ಸೀರೀಸಲ್ಲಿ. ರೆಸಿಸ್ಟರ್ ವ್ಯಾಲ್ಯೂ ಕೊಡಲಾಗಿತ್ತು, ಇಂಡಕ್ಟರ್ ವ್ಯಾಲ್ಯೂ ಕೊಡಲಾಗಿತ್ತು, ಎ ಸಿ ಸೋರ್ಸ್ನ ವೋಲ್ಟೇಜು ಫ್ರೀಕ್ವೆನ್ಸಿ ಕೊಡಲಾಗಿತ್ತು, ಮತ್ತು ಇಲ್ಲೇ ಕರೆಂಟ್ ಅಹೆಡ್ ಆಫ್ ದ ವೋಲ್ಟೇಜ್ ಬೈ 30 ಡಿಗ್ರಿ ಅಂತ ಹೇಳಲಾಗಿತ್ತು. ಹೀಗಿದ್ದಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪ್ಯಾಸಿಟನ್ಸ್ ಅಂತ ಕೇಳಿದರು. ಆ್ಯಂಡ್ ದ ಕೆಪ್ಯಾಸಿಟನ್ಸ್ ಆಫ್ ದ್ಯಾಟ್ ಕೆಪ್ಯಾಸಿಟರ್ ಎಷ್ಟು ಬಂತು, ದಟ್ ಈಸ್ 14.8 ಮೈಕ್ರೋಫೆರೆಡ್.